ನಮಸ್ತೆ, ನನ್ನ ಹೆಸರು ನಾಗರಾಜ್ ಅಂತ. ನಾವು ಅರೆಕಲ್ ಆರ್ಗ್ಯಾನಿಕ್ಸ್ ಅಂಡ್ ಬಯೋ ಫರ್ಟಿಲೈಸರ್ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿಯಿಂದ ಬಂದಿದ್ದೀವಿ. ನಾವು ಇವತ್ತು ಮಂಡ್ಯ ಕೃಷಿ ಮೇಳದಲ್ಲಿ ಇದ್ದೀವಿ. ನಾನು ಹೇಳಕ್ ಬರ್ತಾ ಇರೋದು AMC. ಇದು ಅರ್ಕಾ ಮೈಕ್ರೋಬಿಯಲ್ ಕನ್ಸಾರ್ಷಿಯಂ ಅಂತ ಬಯೋ ಫರ್ಟಿಲೈಸರ್. ಇದು ಎಲ್ಲಾ ಬೆಳೆಗಳಿಗೂ ಯೂಸ್ ಮಾಡಬಹುದು. ಮೇಜರ್ ಆಗಿ ಅಡಿಕೆ, ತೆಂಗು, ಬಾಳೆ, ಎಲ್ಲ ತೋಟಗಾರಿಕೆ ಬೆಳೆಗಳಿಗೆ, ಕಬ್ಬು, ಭತ್ತ, ರಾಗಿ, ಮಂಡ್ಯ ಸೈಡ್ ಬೆಳೆಯತಕ್ಕಂಥ ಎಲ್ಲಾ ಬೆಳೆಗಳಿಗೂ ಯೂಸ್ ಮಾಡಬಹುದು. ಎಲ್ಲ ಬೆಳೆಗಳಿಗೆ ಇದು ಮೇಜರ್ ಆಗಿ NPK ಪ್ಲಸ್ ಜಿಂಕ್ ನ ಇದು ಒದಗಿಸ್ಕೊಡುತ್ತೆ. ಇದರಲ್ಲಿ ಇರ್ತಕ್ಕಂಥದ್ದು 3 ತರ ಬ್ಯಾಕ್ಟೀರಿಯಾ ಇರುತ್ತೆ: ಅಜಿಟೋಬ್ಯಾಕ್ಟರ್, ಬ್ಯಾಸಿಲಸ್ ಮತ್ತೆ ಸೂಡೋಮೋನಾಸ್ ಅಂತ. ಅಜಿಟೋಬ್ಯಾಕ್ಟರ್ ನಮಗೆ ನೈಟ್ರೋಜನ್ ಫಿಕ್ಸೇಷನ್ ಮಾಡ್ಕೊಡುತ್ತೆ. ಬ್ಯಾಸಿಲಸ್, ಸೂಡೋಮೋನಾಸ್ ಏನ್ ಮಾಡುತ್ತೆ ಅಂದ್ರೆ ಭೂಮಿಲಿ ಇರ್ತಕ್ಕಂಥ ಪೊಟ್ಯಾಶಿಯಂನ ಮೊಬಿಲೈಸ್ ಮಾಡಿ, ಜಿಂಕ್ ನು ಮೊಬಿಲೈಸ್ ಮಾಡಿ ಗಿಡಗಳಿಗೆ ಒದಗಿಸ್ಕೊಡುತ್ತೆ. ಇದನ್ನ ಭೂಮಿಗೆ ನೀವು ಕೊಡೋದ್ರಿಂದ ಭೂಮಿಲಿ ಇರ್ತಕ್ಕಂತ ಜೀವಾಣುಗಳ ಸಂಖ್ಯೆ ಜಾಸ್ತಿ ಆಗುತ್ತೆ, ಮಣ್ಣು ಫಲವತ್ತತೆ ಆಗುತ್ತೆ, ಮತ್ತೆ ಮಣ್ಣು ಹದವಾಗುತ್ತೆ. ಅಂದ್ರೆ ಫುಲ್ ಈಗ ನೀವು ಏನು ಕೆಮಿಕಲ್ ರಾಸಾಯನಿಕ ಗೊಬ್ಬರ ಎಲ್ಲ ಕೊಟ್ಟು ಅದು ಎಲ್ಲ ಸೆಡಿಮೆಂಟ್ ಉಳಿದು ಸ್ಟೆಪ್ ಬೈ ಸ್ಟೆಪ್ ಏನಾಗಿರುತ್ತೆ ಅದೆಲ್ಲ ಗಟ್ಟಿಯಾಗಿರುತ್ತೆ. ಮತ್ತೆ ಈಗ ನೀವೇನ್ ಗೊಬ್ಬರ ಕೊಟ್ಟರು ಬೇರುಗಳು ಹೀರ್ಕೊಳ್ಳುವಂತ ಶಕ್ತಿನ ಕಳ್ಕೊಂಡ್ಬಿಟ್ಟಿರುತ್ತೆ. ಇದನ್ನ ಕೊಡೋದ್ರಿಂದ ಅದನ್ನೆಲ್ಲ ಮೊಬಿಲೈಸ್ ಮಾಡಿ ಗಿಡಗಳಿಗೆ ಇದು ಒದಗಿಸುತ್ತೆ. ಇದನ್ನ ಕೊಡೋದ್ರಿಂದ ಹೊಸ ಹೊಸ ರೂಟ್ಸ್, ಏನು ನಾವು ವೈಟ್ ರೂಟ್ಸ್ ಅಂತ ಏನ್ ಹೇಳ್ತೀವಿ, ಬಿಳಿ ಬೇರುಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಮತ್ತೆ ಗಿಡದಲ್ಲಿ PGPR ಆಕ್ಟಿವಿಟಿ ತುಂಬಾ ಚೆನ್ನಾಗಾಗುತ್ತೆ. ಹೊಸ ಹೊಸ ಚಿಗುರು ಬರೋದಕ್ಕೆ, ಹೊಸ ಹೊಸ ಫ್ಲವರ್ ಬರೋದಕ್ಕೆ, ಹೊಸ ಹೊಸ ಫ್ಲವರ್ ಟು ಫ್ರೂಟ್ ಕನ್ವರ್ಷನ್ ಆಗೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಮತ್ತೆ ನೀವೇನು ವಿಲ್ಟ್, ಬ್ಲೈಟ್, ಮತ್ತೆ ಚುಕ್ಕೆ ರೋಗ, ಈ ಹಳದಿ ಕಲರ್ ರೋಗ, ಅವೆಲ್ಲ ಏನು ರೋಗಗಳು ಬರುತ್ತೆ, ಬ್ಯಾಕ್ಟೀರಿಯಲ್ ಬ್ಲೈಟ್ ಆಗಿರ್ಬೋದು, ಮತ್ತೆ ಈಗ ಏನಂತಂದ್ರೆ ಚುಕ್ಕೆ ರೋಗಗಳಾಗಿರ್ಬೋದು, ಅವೆಲ್ಲವೂ ಕಂಟ್ರೋಲ್ ಆಗುತ್ತೆ. ಇದು ಟೋಟಲಿ ನಿಮಗೆ ಭೂಮಿ ಕೊಡೋದ್ರಿಂದ ಗೊಬ್ಬರ ತರನೂ ಕೆಲಸ ಮಾಡುತ್ತೆ. ನೀವು ಸ್ಪ್ರೇ ಮಾಡೋದ್ರಿಂದ ನಿಮಗೆ ಈಗ ಬರ್ತಕ್ಕಂಥ ರೋಗಗಳನ್ನು ಕೂಡ ಇದು ಒಂದು ತಡೆಯಂತ ಕೆಲಸನ ಮಾಡುತ್ತೆ. ಇದು IHR ಅವರು ಒಂದು ಇನೋವೇಷನ್ ಮಾಡಿರತಕ್ಕಂತ ಒಂದು ಪ್ರಾಡಕ್ಟ್ ಇದು. ಮತ್ತೆ ಇದನ್ನ ಬಂದು ಶುಗರ್ ಕೇನ್ ಸ್ಪೆಷಲ್ ಇದೆ. ಇದು ಶುಗರ್ ಕೇನ್ ಸ್ಪೆಷಲ್ ನ ನಾವು ಭೂಮಿ ಕೊಡೋದ್ರಿಂದ ನಿಮ್ಗೆ ಕುಡಿಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಇಳುವರಿ, ನಿಮ್ಗೆ ಏನು ಇಳುವರಿ ತೆಗಿತಾ ಇದ್ರಿ ಅದಕ್ಕಿಂತ ಒಂದು 20% ಇಳುವರಿ ಜಾಸ್ತಿ ಆಗುತ್ತೆ ಅಂತ ನಾವು ಭರವಸೆನ ಕೊಡ್ತೀವಿ. ಅದಾದ್ಮೇಲೆ ಅರ್ಕಾ ವೇಸ್ಟ್ ಡಿಕಂಪೋಸರ್ ಅಂತ ಇದೆ. ಈ ಡಿಕಂಪೋಸರ್ ಏನ್ ಮಾಡುತ್ತಪ್ಪ ಅಂದ್ರೆ, ನೀವು ಕಬ್ಬನ್ನ ಕಟಾವ್ ಮಾಡಿ ಆದ್ಮೇಲೆ ನೀವೆಲ್ಲಾ ಕಬ್ಬನ್ನ ಸುಡ್ತೀರಾ, ಮತ್ತೆ ಏನೋ ಹೊರಗಡೆ ಹಾಕ್ತೀರಾ, ಅವೆಲ್ಲ ಮಾಡಬಾರ್ದು. ನೀವು 2 ಸಾಲಿಗೆ ಒಂದು ಸಾಲಲ್ಲಿ ಕಬ್ಬು ರವದೆನ ಹಾಕೊಂಡು, ಅಥವಾ ಒಂದು ಸ್ವಲ್ಪ ಟ್ರಂಚ್ ನ ಹೊಡ್ಕೊಂಡು ಕಬ್ಬಿನ ರವದೆನ ಅದ್ರಲ್ಲಿ ಹಾಕಿ ನಾವು 1 ಟನ್ನಿಗೆ 5 kg ರೆಕಮೆಂಡ್ ಮಾಡ್ತೀವಿ. 200 ಲೀಟರ್ ಬ್ಯಾರಲ್ಗೆ 5 kg ಡಿಕಂಪೋಸರ್ ಹಾಕೊಂಡು ನೀವು ಆ ರವದೆ ಮೇಲೆ ಅದನ್ನ ಏನ್ ಮಾಡೋ ಸಿಂಪಡಿಸ್ಬೇಕು. ಸಿಂಪಡಿಸಿದ ನಂತರ ಅದನ್ನ ಸ್ವಲ್ಪ ನೀವು ಮಣ್ಣು ಮುಚ್ಚಿ ಅಥವಾ ಏನಾದ್ರೂ ಮಾಡಿ ಸ್ವಲ್ಪ ಲೇಯರ್ ಕವರ್ ಮಾಡಿದ್ರೆ ನಿಮ್ಗೆ ಅದು ಅಲ್ಲೇ ಕಳ್ತು ಮತ್ತೆ ನಿಮ್ಗೆ ಗೊಬ್ಬರ ಆಗುತ್ತೆ. ನೀವು ಅದನ್ನ ಸುಡೋದ್ರಿಂದ ನಿಮ್ಗೆ ಅದರಿಂದ pH ಬರುತ್ತೆ, ಕಾರ್ಬನ್ ಕಂಟೆಂಟ್ ಕೂಡ ಬರುತ್ತೆ. ಆದ್ರೆ ಮೋರ್ ಎಫೆಕ್ಟಿವ್ ಏನಾಗುತ್ತೆ, ಸುಡೋದ್ರಿಂದ ಮಣ್ಣಲ್ಲಿ ಇರ್ತಕ್ಕಂಥ ಬ್ಯಾಕ್ಟೀರಿಯಾಗಳು ಕೂಡ ಸಾಯ್ತಾ ಹೋಗುತ್ತೆ. ಯಾವುದೇ ತರ ಕಳೆನಾಶಕ ಅವೆಲ್ಲ ಹೊಡೆಯೋದು ಬೇಡ. ಮತ್ತೆ ಈಗ ಇದನ್ನ ಮತ್ತೆ ನೀವು ಭೂಮಿಗೆ ಹರಡೋದ್ರಿಂದ ನಿಮ್ಗೆ ಹುಟ್ಟೋ ಕಳೆನೂ ಕೂಡ ಕಡಿಮೆ ಆಗುತ್ತೆ. ಇದು ಬನಾನಾ ಸ್ಪೆಷಲ್ ಅಂತ, ಇದು ಮೈಕ್ರೋ ನ್ಯೂಟ್ರಿಯೆಂಟ್. ಇದು ಸಹ IHR ಪ್ರಾಡಕ್ಟ್. ನಾವು ಬನಾನಾ ಸ್ಪೆಷಲ್ ಯಾಕೆ ರೆಕಮೆಂಡ್ ಮಾಡ್ತೀವಿ ಅಂತಂದ್ರೆ, ಪ್ರತಿ ಬನಾನಾ ಬೆಳೆದಾದ್ಮೇಲೆ ಪ್ರತಿ 4 ತಿಂಗಳ ನಂತರ ಪ್ರತಿ ತಿಂಗಳು ನಾವು ಸ್ಪ್ರೇ ಮಾಡಕ್ ಹೇಳ್ತೀವಿ. ಯಾಕೆಂದ್ರೆ ಬಾಳೆ ಒಂಥರ ರಾಕ್ಷಸ ಬೆಳೆ ಇದ್ದಂಗೆ, ಅದಕ್ಕೆ ನೀವು ಎಷ್ಟು ನ್ಯೂಟ್ರಿಯೆಂಟ್ಸ್ ಕೊಟ್ಟರು ಕೂಡ ಸಾಕಾಗೋದಿಲ್ಲ. ಅದಕ್ಕೆ ನಾವು ಪ್ರತಿ 4 ತಿಂಗಳಾದ್ಮೇಲೆ ಪ್ರತಿ ತಿಂಗಳು ಕೂಡ ಸ್ಪ್ರೇ ಮಾಡಬೇಕು. ಎಲೆಗಳ ಕೆಳಭಾಗದಲ್ಲಿ ಜಾಸ್ತಿ ನಾವು ಸ್ಪ್ರೇ ಮಾಡಕ್ ಹೇಳ್ತೀವಿ, ಮೇಲ್ಭಾಗ ಕೂಡ ಸ್ಪ್ರೇ ಮಾಡಬೇಕು. ಯಾಕೆ ಅಂತಂದ್ರೆ ಎಲೆಗಳ ಕೆಳಭಾಗದಲ್ಲಿ ಏನು ಹೀರ್ಕೊಳ್ಳುವಂತ ಗೊಬ್ಬರ ಎಲ್ಲ ಹೀರ್ಕೊಳ್ಳುವಂತ ಶಕ್ತಿ, ಅವೇನೋ ಟೊಮ್ಯಾಟೋಸ್ ಅಂತ ಹೇಳ್ತೀವಲ್ಲ, ಅವೆಲ್ಲ ಜಾಸ್ತಿ ಇರುತ್ತೆ. ಹಂಗಾಗಿ ಅಲ್ಲಿ ಸ್ಪ್ರೇ ಮಾಡಕ್ ಹೇಳ್ತೀವಿ. ಇದನ್ನ ಸ್ಪ್ರೇ ಮಾಡೋದ್ರಿಂದ ನಿಮಗೆ ಚುಕ್ಕೆ ರೋಗ ಮತ್ತೆ ನ್ಯೂಟ್ರಿಯೆಂಟ್ಸ್ ಡಿಫಿಷಿಯನ್ಸಿ ಏನೇನ್ ಇರುತ್ತಲ್ವಾ, ಹಳದಿ ಕಲರ್ ರೋಗ, ಅವೆಲ್ಲವೂ ಕಡಿಮೆ ಆಗುತ್ತೆ. ಮತ್ತೆ ಗೊನೆ ಬಂದ ಮೇಲೆ ಗೊನೆಗೂ ಸಹ ಸ್ಪ್ರೇ ಮಾಡಿ ಅಂತ ಹೇಳ್ತೀವಿ. ಯಾಕೆ ಅಂತಂದ್ರೆ ನಿಮ್ಗೆ ಕಾಯಿ ಸೈಜ್ ಬರುತ್ತೆ, ಗೊನೆ ತುಂಬಾ ದೊಡ್ಡದು ಬರುತ್ತೆ, ಇಳುವರಿ ಜಾಸ್ತಿ ಬರುತ್ತೆ, ಮತ್ತೆ ಶೈನಿಂಗ್ ಬರುತ್ತೆ. ಇದು ನಮ್ಮ ಕಂಪ್ನಿಯಲ್ಲಿ ಇರ್ತಕ್ಕಂಥ ಒನ್ ಆಫ್ ದಿ ಮೋಸ್ಟ್ ಬ್ಯೂಟಿಫುಲ್ ಪ್ರಾಡಕ್ಟ್. ಇದು ಅಮಿನೋ ಮತ್ತೆ ಫಲ್ವಿಕ್ ಕಾಂಬಿನೇಷನ್ ಇಂದ ಮಾಡಿದೀವಿ. ಇದು ಫ್ಲವರ್ ಟು ಫ್ರೂಟ್ ಕನ್ವರ್ಷನ್ ಆಗೋದಕ್ಕೆ, ಫ್ಲವರ್ ಸೆಟ್ ಆಗೋದಕ್ಕೆ ತುಂಬಾ ಉಪಕಾರಿಯಾಗಿದೆ. ಇದನ್ನ ಮ್ಯಾಂಗೋಗೆ ನಾವು ಸ್ಪ್ರೇ ಮಾಡಿಸೋದ್ರಿಂದ ಫ್ಲವರ್ ಬಿಫೋರ್ ಫ್ಲವರಿಂಗ್ ಒಂದ್ಸಲಿ, ಆಫ್ಟರ್ ಫ್ಲವರ್ ಆದ್ಮೇಲೆ ಗೋಲಿ ಗಾತ್ರದ ಕಾಯಿ ಬರುತ್ತಲ್ವಾ ಅವಾಗ ಒಂದ್ಸಲಿ, ತುಂಬಾ ಕಾಯಿ ದಪ್ಪ ಆದ್ಮೇಲೆ ಒಂದ್ಸಲಿ ಬಿಫೋರ್ ಫ್ಲವರಿಂಗ್ ಮಾಡಿಸೋದ್ರಿಂದ ಫ್ಲವರ್ಸ್ ತುಂಬಾ ಯಥೇಚ್ಛವಾಗಿ ಫ್ಲವರ್ ಬರುತ್ತೆ. ಮತ್ತೆ ಫ್ಲವರ್ ಟು ಫ್ರೂಟ್ ಕನ್ವರ್ಷನ್ ತುಂಬಾ ಚೆನ್ನಾಗುತ್ತೆ.
ಗೋಲಿ ಗಾತ್ರದ ಕಾಯಿ ಆದ್ಮೇಲೆ ಸ್ಪ್ರೇ ಮಾಡೋದ್ರಿಂದ ಕಾಯಿ ಸೈಜ್ ಚೆನ್ನಾಗಿ ಬರುತ್ತೆ. ದೊಡ್ಡದಾದ್ಮೇಲೆ ಸ್ಪ್ರೇ ಮಾಡೋದ್ರಿಂದ ನಿಮ್ಗೆ ಕಾಯಿ ಶೈನಿಂಗ್ ಬರುತ್ತೆ. ಮತ್ತೆ ಮತ್ತೆ ಅದು ಕಲರ್, ನಾವು ಏನು ಕಲರ್ ಜಾಸ್ತಿ ಕಲರ್ ಬರುತ್ತೆ, ಅದರಿಂದ ಮಾರ್ಕೆಟ್ ಅಲ್ಲೆಲ್ಲ ಆ ಮ್ಯಾಂಗೋಗೆಲ್ಲ ಜಾಸ್ತಿ ಡಿಮ್ಯಾಂಡ್ ಬರುತ್ತೆ. ಇದು ಜಿಂಜರ್ ಸ್ಪೆಷಲ್ ಅಂತ ಹೇಳ್ತೀವಿ. ಈ ಜಿಂಜರ್ ಸ್ಪೆಷಲ್ ನ ನಾವು ಭೂಮಿಗೆ ಡ್ರಂಚ್ ಮಾಡಿ ಮತ್ತೆ ಸ್ಪ್ರೇನು ಮಾಡಿ ಅಂತ ಹೇಳ್ತೀವಿ. ಯಾಕೆ ಅಂತಂದ್ರೆ ಭೂಮಿಗೆ ಡ್ರಂಚ್ ಮಾಡೋದ್ರಿಂದ ಏನ್ ಜಿಂಜರ್ ಅಲ್ಲಿ ಕೊಳೆ ರೋಗ ಆಗಿರ್ಬೋದು, ವಿಲ್ಟ್, ಬ್ಲೈಟ್ ಅವೆಲ್ಲವೂ ಕಂಟ್ರೋಲ್ ಆಗುತ್ತೆ. ಮತ್ತೆ ಇಳುವರಿ ತುಂಬಾ ಯಥೇಚ್ಛವಾಗಿ ಬರುತ್ತೆ ಅಂತ ಹೇಳ್ತೀವಿ. ಇದು ಬಂದು ಮೈಕ್ರೋ ನ್ಯೂಟ್ರಿಯೆಂಟ್. ಇದು ಅಡಿಕೆಗೆ ತುಂಬಾ ಬೇಕಾಗಿರ್ತಕ್ಕಂಥ ಪ್ರಾಡಕ್ಟ್ ಇದು. ಯಾಕೆ ಅಂತಂತಂದ್ರೆ ನಾವು 4 ವರ್ಷದ ಮೇಲ್ಪಟ್ಟ ಅಡಿಕೆಗಳಿಗೆ ಇನ್ನೇನ್ ಗೊನೆ ಬರಕ್ ಸ್ಟಾರ್ಟ್ ಆಗುತ್ತೆ ಅಂತಂದ್ರೆ, ಈಗ 5 ವರ್ಷ 6 ವರ್ಷಗೆಲ್ಲ ನಾವು ಮೈಕ್ರೋ ನ್ಯೂಟ್ರಿಯೆಂಟ್ ನ ಒದಗಿಸ್ಲೇಬೇಕಾಗುತ್ತೆ. ಯಾಕೆ ಅಂತಂದ್ರೆ ಕೆಲವೊಂದು ಗೊನೆ ಬರೋದಿಲ್ಲ, ಕೆಲವೊಂದು ಹಿಂದೆ ಮುಂದೆ ಆಗುತ್ತೆ ಫಸಲು. ಮತ್ತೆ ಗೊನೆ ಬಂದ್ರು ಕೂಡ ಹರಳು ನಮ್ಮಲ್ಲಿ ಮಣ್ಣಲ್ಲಿ ಮೈಕ್ರೋ ನ್ಯೂಟ್ರಿಯೆಂಟ್ ಇಲ್ಲ ಅಂತಂದ್ರೆ, ಮೈಕ್ರೋ ನ್ಯೂಟ್ರಿಯೆಂಟ್ ಕೊರತೆ ಇದ್ರೆ ಹರಳೆಲ್ಲ ಉದ್ರೋಗುತ್ತೆ. ಮತ್ತೆ ಹಿಂದೆಗಡೆ ಅಂಡೊಡ್ಕ ಆಗುತ್ತೆ, ಗೊನೆ ಚಿಕ್ಕದಾಗುತ್ತೆ, ಮತ್ತೆ ಗೊನೆಗಳು ಒಣಗೋಗ್ತವೆ, ಮತ್ತೆ ಗಿಡ ಎಲ್ಲ ಹಳದಿ ಕಲರ್ ಆಗುತ್ತೆ. ಇವೆಲ್ಲ ಡಿಫಿಷಿಯನ್ಸಿನ ಇದು ಕಡಿಮೆ ಮಾಡುತ್ತೆ. ಇದನ್ನ ಕೊಡೋದ್ರಿಂದ ಕಾಯಿ ಸೈಜ್ ಬರುತ್ತೆ, ಮತ್ತೆ ನಿಮ್ಗೆ ಹರಳು ಉದ್ರೋದು ಎಲ್ಲವೂ ತಪ್ಪುತ್ತೆ, ಇಳುವರಿ ತುಂಬಾ ಜಾಸ್ತಿ ಆಗುತ್ತೆ ಅಂತ ನಾವು ಹೇಳ್ತೀವಿ. ಅಷ್ಟೇ ಫ್ರೆಂಡ್ಸ್, ಚೆನ್ನಾಗಿ ಯೂಸ್ ಮಾಡಿ. ಜಾಸ್ತಿ ಬಯೋಲಾಜಿಕಲ್ಸ್ ನ ಯೂಸ್ ಮಾಡಿ. ನೀವು ಪೆಸ್ಟಿಸೈಡ್ಸ್ ಹೋಗೋದ್ರಿಂದ ನಿಮ್ಗೆ ಆ ಕ್ಷಣಕ್ಕೆ ಆ ಪೆಸ್ಟಿಸೈಡ್ ಏನಿರುತ್ತಲ್ಲ, ಕೆಮಿಕಲ್ ಪವರ್ ಇರೋ ತನಕ ಅಷ್ಟೇನೆ ಹುಳುಗಳಾಗಿರ್ಲಿ, ರೋಗ ಆಗಿರ್ಲಿ, ಅದು ಕಂಟ್ರೋಲ್ ಆಗುತ್ತೆ. ಮತ್ತೆ ಕೆಮಿಕಲ್ ಪವರ್ ಹೋದ ತಕ್ಷಣ ಏನಾಗುತ್ತೆ, ಮತ್ತೆ ಆ ರೋಗ ನಿಮ್ಗೆ ಮತ್ತೆ ಬರ್ತಾನೆ ಇರುತ್ತೆ. ನೀವು ಜಾಸ್ತಿ ಬಯೋಲಾಜಿಕಲ್ಸ್ ನ ಯೂಸ್ ಮಾಡೋದ್ರಿಂದ, ಲೈಕ್ ಟ್ರೈಕೋಡ್ರಮಾ, ಸೂಡೋಮೋನಸ್, ಮೆಟ್ರೈಸಿಯಂ ಆಗಿರ್ಬೋದು, ಇಂಥವೆಲ್ಲ ಯೂಸ್ ಮಾಡೋದ್ರಿಂದ ನಿಮ್ಗೆ ಭೂಮಿಲಿ ಇರ್ತಕ್ಕಂಥ ಗೊಣ್ಣೆ ಹುಳುಗಳು ಸಾಯುತ್ತೆ. ಭೂಮಿಯಿಂದ ಬರ್ತಕ್ಕಂಥ ಸಾಯಿಲ್ ಬಾಂಡ್ ಡಿಸೀಸಸ್, ಏನು ನಾವು ಮಣ್ಣಿಂದ ಬರ್ತಕ್ಕಂಥ ರೋಗಗಳು ಎಲ್ಲವೂ ಕಡಿಮೆ ಆಗುತ್ತೆ. ಮತ್ತೆ ನಾವು ಬ್ಯಾಕ್ಟೀರಿಯಾಸ್ ಗಳನ್ನ ಯೂಸ್ ಮಾಡೋದ್ರಿಂದ ನಾವು ಏನೇ ಗೊಬ್ಬರ ಕೊಟ್ರು ಅದು 100% ನಮ್ಗೆ ಯೂಸ್ ಆಗುತ್ತೆ. ನೀವು ಬೇರೆಲ್ಲ ಗೊಬ್ಬರಗಳನ್ನ ಕೊಡ್ತೀರಾ, ಈಗ 1 ಚೀಲ ಯೂರಿಯಾ ಬಳಸೋತಲ್ಲಿ 1 ಎಕರೆಗೆ ಈಗಿನ ಕಾಲದಲ್ಲಿ ನಾವು 4 ರಿಂದ 5 ಚೀಲ ಆಗಿರ್ಬೋದು, 6 ರಿಂದ 7 ಚೀಲ ಬಳಸ್ತಾ ಇದ್ದೀವಿ. ವರ್ಷಕ್ಕೆ ಜಾಸ್ತಿ ಮಾಡ್ಕೊಂತಾನೆ ಹೋಗ್ತಾ ಇದೀವಿ ವಿನ ಕಡಿಮೆ ಅಂತೂ ಮಾಡ್ತಾ ಇಲ್ಲ. ಯಾಕೆ ಅಂತಂತಂದ್ರೆ ನಮ್ಮ ಮಣ್ಣಿನ ಪವರ್ ಏನಾಗ್ತಾ ಇದೆ, ಕಡಿಮೆ ಆಗ್ತಾ ಇದೆ. ನಿಮ್ಮ ಮಣ್ಣು ತುಂಬಾ ಚೆನ್ನಾಗಿತ್ತು ಅಂತಂದ್ರೆ ಅಷ್ಟು ಗೊಬ್ಬರ ಬೇಕೇ ಆಗಿಲ್ಲ. ಏನ್ ಮಾಡಿ, ಜೀವಾಣುಗಳನ್ನ ಬಳಸಿ. ಆರ್ಗ್ಯಾನಿಕ್ ಅಲ್ಲಿ ಕೊಟ್ಟಿಗೆ ಗೊಬ್ಬರ ಆಗಿರ್ಬೋದು, ಬೇರೆ ತರ ಆರ್ಗ್ಯಾನಿಕ್ ನ ಬಳಸಿ, ಜೀವಾಣು ಗೊಬ್ಬರಗಳನ್ನ ಜಾಸ್ತಿ ಬಳಸಿ. ಇದನ್ನ ಬಳಸೋದ್ರಿಂದ ನಿಮ್ಗೆ ಏನು ಸಿವಿಯರ್ ಈಗ ರೋಗಗಳಾಗಿರ್ಬೋದು ಅವೆಲ್ಲ ಗ್ರಾಜುಯಲಿ ಕಡಿಮೆ ಆಗುತ್ತೆ. ಬರ್ತಾ ಬರ್ತಾ ನಿಮ್ಮ ಮಣ್ಣು ತುಂಬಾ ಚೆನ್ನಾಗಿದ್ರೆ ಯಾವುದೇ ತರ ರೋಗಗಳು ಬರೋದಿಲ್ಲ. ಅಡಿಕೆಗೆ ಯಾಕೆ ಅಂತಂತಂದ್ರೆ ನಾವು ಚಿಕ್ಕ ವಯಸ್ಸಿಂದನೇ ತುಂಬಾ ನಾಟಿಯಾಗಿ ಬೆಳೆಸಿ ಅಂತ ಹೇಳ್ತೀವಿ, ತುಂಬಾ ಆರ್ಗ್ಯಾನಿಕ್ ಅಲ್ಲಿ ಬೆಳೆಸಿ ಅಂತ ಹೇಳ್ತೀವಿ. ಯಾಕೆ ಅಂತಂದ್ರೆ 10-15 ವರ್ಷ ಆದ ತಕ್ಷಣನೇ ನೀವು ಕೆಮಿಕಲ್ ಹೋದ್ರೆ ನೀವು ಹಾಕಿದ ತಕ್ಷಣ ಬೇಗ ಬೆಳೆಯುತ್ತೆ ವಿನ ನೀವು ಬೇಗ ಫಸಲು ಬರುತ್ತೆ. ನಾವು ಕೆಮಿಕಲ್ ಕೊಟ್ಬಿಡ್ತೀವಿ, ಬೇಗ ಹಸಿರಾಗುತ್ತೆ, ಬೇಗ ಫಸಲು ಬರುತ್ತೆ. ಕೆಮಿಕಲ್ ಕೊಟ್ಟ ತಕ್ಷಣ ಏನಪ್ಪ ಹಿಂಗ್ ಬರುತ್ತೆ, ಬಯೋಲಾಜಿಕಲ್ಸ್ ಹಾಕ್ತಾ ಇದೀವಿ, ನಮ್ಗೆ ರಿಸಲ್ಟೇ ಕಾಣಿಸ್ತಾ ಇಲ್ಲ. ಬಟ್ ರಿಸಲ್ಟ್ ಕಾಣಿಸೋದಿಲ್ಲ, ಅದು ಗ್ರಾಜುಯಲಿ ರಿಸಲ್ಟ್ ಬಂದೇ ಬರುತ್ತೆ. ನೀವು ಕೆಮಿಕಲ್ ಕೊಟ್ಟ ತಕ್ಷಣ ಏನಾಗುತ್ತೆ, ಸಡನ್ ಆಗಿ ರಿಸಲ್ಟ್ ಬರುತ್ತೆ, ಹಂಗೆ ಸಡನ್ ಕೂಡ ಮತ್ತೆ ಡ್ರಾಪ್ ಆಗ್ಬಿಡುತ್ತೆ. ನೀವು ಈಗ 10-15 ವರ್ಷಕ್ಕೆಲ್ಲ ನಿಮ್ಗೆ ಇಡಿಮುಂಡಿಗೆ ರೋಗ ಆಗಿರ್ಬೋದು, ರಸಸೌರ ರೋಗಗಳಂತ ಆಗಿರ್ಬೋದು, ಬೇರೆ ಬೇರೆ ರೋಗಗಳಿಗೆ ಗಿಡಗಳು ತುತ್ತಾಗಿ ಹೋಗ್ಬಿಡ್ತವೆ ಅಡಿಕೆ ಎಲ್ಲ. ನೀವು ಅಡಿಕೆನ ತುಂಬಾ ಒಳಗಡೆಯಿಂದ ಅಡಿಕೆ ತುಂಬಾ ಸ್ಟ್ರಾಂಗ್ ಇತ್ತು ಅಂತಂದ್ರೆ, ಗಿಡಗಳು ಸ್ಟ್ರಾಂಗ್ ಇದ್ವು ಅಂತಂದ್ರೆ ಯಾವುದೇ ತರ ರೋಗಗಳಾಗಿರ್ಬೋದು, ವೆದರ್ಗೆ ಬರ್ತಕ್ಕಂಥ ರೋಗಗಳಾಗಿರ್ಬೋದು, ವೆದರ್ಗೆ ಗಿಡ ಏನಾಗುತ್ತೆ, ನಲ್ಗಡೆ ಹೋಗ್ಬಿಡುತ್ತೆ. ಇವಾಗ ನೆಕ್ಸ್ಟ್ ಬೇಸಿಗೆಗಾಲ ಬರುತ್ತೆ. ನಾವು ಬೇಸಿಗೆಗಾಲ ಬಂದ್ರು ಕೂಡ ಏನ್ ಮಾಡ್ಬಾರ್ದಪ್ಪ, ಈಗ ಯಥೇಚ್ಛವಾದ ಉಳುಮೆ ಮಾಡಿಸ್ಬಾರ್ದು ಹೊಲಗಳಲ್ಲಿ. ಬೇಸಿಗೆಗಾಲ ಬಂದ್ರು ಕೂಡ ನೇರವಾದ ಬಿಸಿಲು ಭೂಮಿಗೆ ನಾವು ಬೀಳಕ್ಕೆ ಬಿಡಬಾರ್ದು. ನಮ್ಮ ಹೊಲಗಳಲ್ಲಿ ಜಾಸ್ತಿ ಕಸನ ಬೆಳೆಸ್ಬೇಕು, ಹಸಿರೆಲೆ ಗೊಬ್ಬರಗಳನ್ನ ಹಾಕೋಬೇಕು. ನಾವೇ ಗೊಬ್ಬರಗಳನ್ನ ತಯಾರಿಸುವಂತ ಒಂದು ವಿಧಾನನ ನಾವು ಕಂಡಿಡ್ಕೋಬೇಕು. ಜಾಸ್ತಿ ಜೀವಾಣು ಗೊಬ್ಬರಗಳನ್ನ ಬಳಸಿ ಅಂತ ನಾವು ರೆಕಮೆಂಡ್ ಮಾಡ್ತೀವಿ. ಕೆಮಿಕಲ್ಸ್ ಬೇಕು, ಎಷ್ಟು ಪ್ರಮಾಣದಲ್ಲಿ ಬೇಕು, ಸ್ವಲ್ಪ ಪ್ರಮಾಣದಲ್ಲಿ ಬೇಕು. ನಮಗೂ ಜ್ವರ ಬರುತ್ತೆ, ಹುಷಾರ್ ತಪ್ತೀವಿ, ಏನೋ ಒಂದು ಅಂಶ ನಮ್ಮಲ್ಲಿ ಕಡಿಮೆ ಆಗಿರುತ್ತೆ. ಜಿಂಕ್ ಕಡಿಮೆ ಆಯ್ತಾ, ಮನುಷ್ಯರಿಗೂ ಜಿಂಕ್ ಟ್ಯಾಬ್ಲೆಟ್ ಕೊಡ್ತಾರೆ, ಐರನ್ ಟ್ಯಾಬ್ಲೆಟ್ ಕೊಡ್ತಾರೆ. ಹಂಗೆ ಸಸಿಗಳಲ್ಲೂ ಕೂಡ ಅದರಲ್ಲೂ ಸೇಮೆ. ಅದರಲ್ಲೂ ಕೂಡ ಏನೋ ನ್ಯೂಟ್ರಿಯೆಂಟ್ಸ್ ನ್ಯೂನ್ಯತೆ ಇದ್ರೆ, ಕೊರತೆ ಇದ್ರೆ, ಅದಕ್ಕೆ ಏನು ಕೊರತೆ ಇದೆ ಅದನ್ನ ಕಂಡಿಡ್ದು ಅದನ್ನ ಮಾತ್ರ ನಾವು ಕೊಡ್ಬೇಕು. ಸುಮ್ನೆ ಏನ್ ಮಾಡ್ತೀವಿ,
ಏನಾದ್ರು ಬರ್ತಾ ಇಲ್ವಾ ನಾವು ತಗೊಂಡೋಗಿ ಯಥೇಚ್ಛವಾಗಿ ಜಾಸ್ತಿ ನಾವು ಕೊಡ್ತಾ ಕೊಡ್ತಾ ಹೋಗ್ಬಿಡ್ತೀವಿ. ಹಂಗೆಲ್ಲ ಮಾಡ್ಬಾರ್ದು. ಅದಕ್ಕೆ ಏನ್ ಬೇಕು ಸೂಕ್ತ ಏನ್ ಬೇಕು ಅದಕ್ಕೇನ್ ಸೂಕ್ತ ಅದನ್ನಷ್ಟೇ ಕೊಡ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ.